ನಮಸ್ಕಾರ ಸ್ನೇಹಿತರೆ. ರಚಿತಾ ರಾಮ್ ಅವರಿಗೆ ವೇದಿಕೆಯ ಮೇಲೆ ಇರುವಾಗಲೇ ದರ್ಶನ್ ಅಭಿಮಾನಿಗಳಿಂದ ಅವಮಾನಕ್ಕೀಡಾಗಿದ್ದಾರೆ. ಈಗಂತೂ ಯಾವುದೇ ಕಾರ್ಯಕ್ರಮಗಳಿರಲಿ ಅಲ್ಲಿ ಸಿನಿಮಾ ಸ್ಟಾರ್ಗಳು ಇದ್ದಾರೆ ಎಂದ ಕೂಡಲೇ ದರ್ಶನ್ ಅವರ ಹೆಸರನ್ನು ಕೂಗಲು ಅಭಿಮಾನಿಗಳು ಪ್ರಾರಂಭಿಸುತ್ತಾರೆ. ಅವರು ದರ್ಶನ್ ಅವರ ಮೇಲಿನ ಅಭಿಮಾನವನ್ನು ತೋರಿಸುವುದು ಅಷ್ಟೇ ಅಲ್ಲದೆ ವೇದಿಕೆಯ ಮೇಲಿರುವ ಒಬ್ಬ ನಟನ ಅವಮಾನಕ್ಕೂ ಕಾರಣರಾಗುತ್ತಾರೆ. ಇದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ರಚಿತಾ ರಾಮ್ ಅವರಿಗೂ ಕೂಡ ಮುಖಭಂಗವಾಗಿದೆ. ಹೌದು, ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವದ ದಿನದಂದು ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರದ ಟೀಸರ್ ಬಿಡುಗಡೆಯ ಒಂದು ಇವೆಂಟ್ನಲ್ಲಿ ರಚಿತಾ ರಾಮ್ ಅವರು ಸ್ಟೇಜ್ ಮೇಲೆ ಮಾತನಾಡಲು ಬಂದಾಗ ದರ್ಶನ್ ಅಭಿಮಾನಿಗಳು ದರ್ಶನ್ ದರ್ಶನ್ ಎಂದು ದರ್ಶನ್ ಅವರ ಹೆಸರನ್ನು ಕೂಗುತ್ತಾರೆ. ಆಗ ರಚಿತಾ ರಾಮ್ ಅವರು ನಾನು ಮಾತನಾಡುವವರೆಗೂ ಸುಮ್ಮನಿರಿ ಎಂದು ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುತ್ತಾರೆ. ಆದರೂ ಸಹ ಸುಮ್ಮನಿರದ ಅಭಿಮಾನಿಗಳು ದರ್ಶನ್ ಹೆಸರನ್ನು ನಿಲ್ಲಿಸದೆ ಕೂಗುತ್ತಿದ್ದರು. ಆಗ ರಚಿತಾ ರಾಮ್ ಅವರು ಬೇಸರಗೊಂಡು ಮೈಕನ್ನು ಅಲ್ಲೇ ಬಿಟ್ಟು ಪಕ್ಕಕ್ಕೆ ಸರಿದು ಕುಳಿತುಕೊಂಡಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಅಭಿಮಾನಿಗಳು ಸುಮ್ಮನಾದ ಮೇಲೆ ಮತ್ತೆ ರಚಿತಾ ರಾಮ್ ಅವರು ಮೈಕ್ ಹಿಡಿದು ಮಾತನಾಡಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮವಿರಲಿ ನಟ ನಟಿಯರು ಅಲ್ಲಿ ಬಂದು ತಮ್ಮ ವೈಯಕ್ತಿಕ ವಿಚಾರಗಳು ಹಾಗೂ ಹಂಚಿಕೊಳ್ಳಲು ಬಂದಿರುತ್ತಾರೆ. ಆದರೆ ಅಭಿಮಾನಿಗಳ ಈ ಉದ್ದಟತನದಿಂದ ಅವರು ಮುಜುಗರಕ್ಕೀಡಾಗಿ ಮಾತನಾಡುವುದನ್ನು ನಿಲ್ಲಿಸುತ್ತಾರೆ. ಯಾವುದೇ ಅಭಿಮಾನಿಗಳಾಗಲಿ ತಾವು ಪ್ರೀತಿಸುವ ನಟ ನಟಿಯ ಅಭಿಮಾನ ಇರಬೇಕೇ ಹೊರತು ಹುಚ್ಚು ಅಭಿಮಾನ ಇರಬಾರದು. ತಮ್ಮ ನಟನ ಹೆಸರನ್ನು ಕೂಗುವ ಅಬ್ಬರದಲ್ಲಿ ಬೇರೊಬ್ಬ ನಟ ನಟಿಯರ ಅವಮಾನ ಮಾಡಬಾರದು. ಹಾಗೂ ಇದೇ ವೇದಿಕೆಯ ಮೇಲೆ ದುನಿಯಾ ವಿಜಯ್ ಅವರು ಭಾವುಕರಾಗಿದ್ದಾರೆ. ಲ್ಯಾಂಡ್ ಲಾರ್ಡ್ ಚಿತ್ರದ ಮೂಲಕ ದುನಿಯಾ ವಿಜಯ್ ಅವರ ಮಗಳು ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ಆ ಸಮಯದಲ್ಲಿ ದುನಿಯಾ ವಿಜಯ್ ಅವರು ತಮ್ಮ ಮಗಳಿಗೆ ನಾನು ಯಾವತ್ತೂ ಹಾಗೂ ಯಾವುದೇ ಸಮಯದಲ್ಲಿ ನನ್ನ ಮಗಳ ಕೈಯನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾ ವೇದಿಕೆಯ ಮೇಲೆ ಭಾವುಕರಾಗಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ದರ್ಶನ್ ಅವರ ಹೆಸರು ಕೂಗುತ್ತಿದ್ದಂತೆ ಅಲ್ಲೇ ಇದ್ದಂತಹ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳ ಮೇಲೆ ಕೋಪಗೊಂಡಿದ್ದರು. ಆದರೆ ಯಾವುದೇ ಅನುಚಿತ ಘಟನೆಗಳು ನಡೆದಿಲ್ಲ. ಚಿತ್ರತಂಡ ಅಂದುಕೊಂಡ ಹಾಗೆ ಅದ್ದೂರಿಯಾಗಿ ಲ್ಯಾಂಡ್ ಲಾರ್ಡ್ ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.